ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುದಿನ ವಿತ್ ಅನುರೂಪ. ಇವತ್ತು ನಾನು ಮನೆಯಲ್ಲೇ ಉಪ್ಪು ಕಡಲೆ ಅಥವಾ ಹುರಿಗಡಲೆ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಅಂಗಡಿಯಲ್ಲಿ ಸಿಗೋ ಹಾಗೆ ನೀವು ಹುರಿಗಡಲೆ ಮನೆಯಲ್ಲಿ 5 ನಿಮಿಷದಲ್ಲಿ ಮಾಡ್ಬೋದು. ನಿಮಗೆ ಮನೆಯಲ್ಲಿ ಕಂದು ಕಾಬೂಲ್ ಕಡಲೆ ಇದ್ದರೆ ಸಾಕು, ಮಾಡಲಿಕ್ಕೂ ಈಸಿ. ಅಂಗಡಿಯಲ್ಲಿ ಸಿಕ್ಕೋ ಹಾಗೆ ತುಂಬ ಟೇಸ್ಟಿಯಾಗಿರ್ತದೆ. ನೀವು ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತಗೊಳ್ಬೇಕಾಗಿಲ್ಲ. ಮನೆಯಲ್ಲಿ ಪುಟಾಣಿ ಖಾಲಿಯಾಗಿದ್ದರೂ ಸಹ ನೀವು ಹೀಗೆ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಕೊಳ್ಬೋದು. ತುಂಬ ಈಸಿ. ಹೇಗೆ ಮಾಡೋದು ನೋಡೋಣ. ನಾನು 1 ಕಪ್ನಷ್ಟು ಟೇಬಲ್ ಸಾಲ್ಟ್ ಪುಡಿ ಉಪ್ಪು ತಗೊಂಡಿದ್ದೇನೆ. ಬಾಣಲೆಯಲ್ಲಿ ಕಲ್ಲುಪ್ಪು ತಗೊಳ್ಬೇಡಿ, ಪುಡಿ ಉಪ್ಪು ತಗೊಂಡ್ರೆ ಈಸಿ ಆಗುತ್ತೆ ನಿಮಗೆ. ಇದೊಂದು 5 ನಿಮಿಷ ದೊಡ್ಡ ಉರಿಯಲ್ಲಿ ಕಾಯಿಸಿ. ಈಗ ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ಕಂದು ಕಡಲೆ ಹಾಕಿದ್ದೇನೆ. ಇದನ್ನು ಹೈ ಫ್ಲೇಮಲ್ಲೇ ನೀವು ಜಸ್ಟ್ 1 ನಿಮಿಷ ಹುರ್ಕೊಂಡ್ರೆ ಸಾಕು. ಕೂಡಲೇ ಇದು ಹುರಿಗಡಲೆ ಆಗಿ ಬದಲಾಗ್ತದೆ. ಯಾಕಂದರೆ ನಾವು ಆಲ್ರೆಡಿ 5 ನಿಮಿಷ ಹೈ ಫ್ಲೇಮಲ್ಲಿ ನಾವು ಉಪ್ಪನ್ನು ಬಿಸಿ ಮಾಡಿರೋದ್ರಿಂದ. ಇದೇ ಥರ ನೀವು ಮರಳಲ್ಲೂ ಕೂಡ ಮಾಡ್ಬೋದು. ನಾನು ಉಪ್ಪಲ್ಲಿ ಮಾಡ್ತಾಯಿದ್ದೇನೆ. ಈ ಕಡಲೆ ಈ ಬಿಸಿಗೆ ಪಟ್ಪಟ ಅಂತ ಒಡ್ಕೊಂಡು ಅರಳ್ತದೆ. ನೀವು ನೋಡ್ಬೋದು, ಇದನ್ನು 1 ನಿಮಿಷದಲ್ಲಿ ಆಗ್ತದೆ ಇದು. ನೀವು ಹೀಗೆ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಇದನ್ನು ಉಪ್ಪು ಅಥವಾ ಮಸಾಲೆ ಹಾಕಿ ಕೂಡ ಕಡಲೆ ಮಾಡಿಕೊಂಡು ಸ್ನ್ಯಾಕ್ ಥರ ಸವಿಬಹುದು. ಅಥವಾ ನಿಮ್ಮಲ್ಲಿ ಹುರಿಗಡಲೆ ಅಥವಾ ಪುಟಾಣಿ ಖಾಲಿ ಆಯಿತು ಅಂತಂದರೆ ಹೀಗೆ ಅರ್ಜೆಂಟಿಗೆ ಹೀಗೆ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗ್ತದೆ. ಮತ್ತು ಈ ಕಡಲೆ ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ನೀವು ನೋಡ್ಬೋದು ಇದರಲ್ಲಿ ಆ ಕಡಲೆ ಅರಳಿ ಪಟ್ಪಟ ಅಂತ ಸೌಂಡ್ ಮಾಡ್ಕೊಂಡು ಅರಳೋದು. ತಗೊಳ್ಳಿ, ನೋಡಿ. ಮಾಡುವಾಗ ಸ್ವಲ್ಪ ಜಾಗ್ರತೆ. ನೋಡಿ, ಇದು ಆಲ್ಮೋಸ್ಟ್ ಆಗಿದೆ. ನೋಡಿ, ಹೀಗೆ ಈ ಉಪ್ಪನ್ನು ನೀವು ಎಸಿಬೇಕಾಗಿಲ್ಲ. ಇನ್ನೊಂದು 2 ಸಲ ನೀವು ಇದನ್ನು ಬಳಸ್ಬೋದು. ಆಮೇಲೆ ಅದೊಂಥರ ಕಪ್ಪು ಕಲರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ತೆಂಗಿನ ಮರ ಇದ್ದರೆ ಅದರ ಬುಡಕ್ಕೆ ಹಾಕಿಬಿಡಿ ಆ ಉಪ್ಪನ್ನು. ನೋಡಿ, ಇದಾಗಿದೆ. ಹೀಗೆ ಜರಡಿ ಥರ ಇದ್ದರೆ ಅದರಲ್ಲಿ ಈಸಿಯಾಗಿ ನೀವು ತೆಗಿಬೋದು. ನೋಡಿ, ಅದು ಪುಡಿ ಉಪ್ಪಾದ್ರಿಂದ ಇದು ಈಸಿಯಾಗಿ ಉಪ್ಪು ಕೆಳಗೆ ಉದುರೋಗುತ್ತೆ. ಕಡಲೆ ಆ ಜರಡಿಯಲ್ಲಿ ಬಂದುಬಿಡ್ತದೆ. ನೋಡಿ, ಅಂಗಡಿಯಲ್ಲಿ ಸಿಗುವ ಕಡಲೆ ಥರನೇ ಈ ಕಡಲೆ ಆಗಿದೆ. ನೋಡಿ, ನಿಮಗೆ ಮಸಾಲೆ ಬೇಕಿದ್ರೆ ಮಸಾಲೆ ಕಡಲೆನೂ ಮಾಡ್ಕೊಳ್ಬೋದು. ಈಗ 5 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂತಾದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ಟೈಮ್ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.